ಶ್ರೀ ಗುರು ವಚನವ ಆಗಲೇ ಮಾಳ್ಪರಚನೆ ನೋಡಲಾಗಿ ಮೂವಿದವುದು ಸಾಧಕರ ಪೊಗದಲ್ಲಿ. ಉಬ್ಬಿನೊಳು ಹೀನನಿಗೆ ಪೇಳಿದ ಬ್ರಹ್ಮಬೋಧೆ ಕಾದ ಕಬ್ಬಣದ ಮೇಲೆರೆದ ನೀರಂತವುದು ಬರಿದೆ. ನಲಿದು ಮಧ್ಯಮೆಗೆ ನಿರೂಪಿಸಿದ ಆತ್ಮವಿದ್ಯೆ ಕಂಜದೆಳೆದ ಜಲದಂತೆ ಮುತ್ತಾಕೃತಿ ಒಳೆಯುವುದು. ವರ ವಿಶಿಷ್ಟನೋಳು ವರೆದ ಶಂಭುಲಿಂಗದ ಅರಿವು ಚಿಪ್ಪುವರೆದ ಮುತ್ತಾದಂತೆ ವಾರಿಯುವುದು ಸಫಲ. ಶ್ರೀ ಗುರು ವಚನವಾಗಲೇ ಮಾಳ್ಪರಚನೆ ನೋಡಲಾಗಿ ಮೂವಿದವುದು ಸಾಧಕರ ಪೊಗದಲ್ಲಿ. ಗುರುಬೋಧಿ ಬೋಧೆ ಒಂದೇ ಇದ್ರೂ ಫಲಗಳು ಭಿನ್ನ ಆಗ್ತಾವೆ. ಯಾಕಂಕತಿ ಪಾತ್ರತೆ ಬೇಕು. ಅದನ್ನು ಹಿಡ್ಕೊಳ್ಳುವಂಥ ಸಾಮರ್ಥ್ಯ, ಗುರುಬೋಧೆಯನ್ನು ಹಿಡ್ಕೊಳ್ಳುವಂಥ ಸಾಮರ್ಥ್ಯ ಎಲ್ಲರಿಗೂ ಒಂದು ಥರ ಇರಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಗುರುಬೋಧೆ ಒಬ್ಬನೊಳು ಅತಿ ಹರ್ಷದಿಂದ ಗುರು ಬೋಧನೆ ಮಾಡ್ತಾನೆ ಅಂದರು ಅವರವ್ರ ಪಾತ್ರಕ್ಕೆ ತಕ್ಕಂಗೆ ಅವರಿಗೆ ನಿಲ್ಲುತ್ತಂತೆ, ಒಬ್ರೊಬ್ರು ನಿಲ್ಕೋದೇ ಇಲ್ಲ. ಕಾದಂಚಿನ ಮೇಲೆ ನೀರು ಹಾಕಿದ ಅನ್ಕತಿ ಮತ್ತು ಆಮ್ಯಾಗ ಹೋಗಿಬಿಡ್ತೈತಿ. ಏನು ಪರಿಣಾಮ ಬೀರೋದು. ಪರಿಣಾಮ ಬೀರಬೇಕಂದ್ರೆ ಅಂತಃಕರಣ ಪರಿಪಕ್ವಾಗಿರಬೇಕು. ಗುರು ಹೇಳಿದ ವಚನಗಳನ್ನು ಕೇಳಿ ಅದನ್ನು ಅನುಭವಿಸಿ ಆ ಸ್ಥಿತಿಯನ್ನು ಹೊಂದಬೇಕಂದ್ರೆ ಅಂತಃಕರಣ ಅಷ್ಟೊಂದು ಪರಿಪಕ್ವಾಗಿರ್ಬೇಕು. ಅದಕ್ಕೆ ಗುರು ಹೇಳ್ತಾನೆ ಅನ್ನಿಸೋದಕ್ಕೆ ಶಿಷ್ಯನ ಪಾತ್ರ ಭಾಳ ದೊಡ್ಡದ. ಅದಕ್ಕೆ ಶಿಷ್ಯರ ಬಳಗದೊಳಗೆ ಹಿಂಗಿರ್ತಾರೆ ನೋಡಪ್ಪ ಅಂತ ಹೇಳ್ತಾರೆ. ಹೆಂಗಿರ್ತಾರಪ್ಪ ಶಿಷ್ಯ ಬಳಗದೊಳಗೆ? ಕನಿಷ್ಠಗೆ ಹೇಳಿದರೆ ಹೆಂಗಾಗೈತಪ್ಪ ಅಂದ್ರೆ ಬ್ರಹ್ಮಬೋಧೆಯನ್ನು ಹೇಳಿದರೆ ಅಂದ್ರೆ ಕರ್ಮಿಯಾಗಿರ್ತಾನೆ, ಕರ್ಮದಲ್ಲಿ ಮುಗಿರ್ತಾನೆ, ಪೂಜೆ ಪುನಸ್ಕಾರ ಮಾಡ್ತಿರ್ತಾನೆ, ಯಜ್ಞ ಹೊಣಾದಿಗಳನ್ನು ಮಾಡ್ತಿರ್ತಾನೆ, ದಾನ ಧರ್ಮ ಮಾಡ್ತಿರ್ತಾನೆ. ಆದರೆ ಬ್ರಹ್ಮವಿದ್ಯೆಗೆ ಅರ್ಹತೆ ಬಂದಿರ್ತತನು. ಬ್ರಹ್ಮವಿದ್ಯೆಗೆ ಬರಬೇಕಂದ್ರೆ ಅಲ್ಲಿ ಜನ್ಮ ಜನ್ಮಾಂತರ ಸಂಸ್ಕಾರ ಬಲದಿಂದ ಮೋಕ್ಷತ್ವ ಭಾವ ಹುಟ್ಟಿರ್ಬೇಕು. ಮೋಕ್ಷತ್ವ ಭಾವ ಹುಟ್ಟಲಾರ್ದನ ಹಂಗೆ ಬ್ರಹ್ಮಜ್ಞಾನಿ ಸನಿಕ ಬಂದಾನ ಅಂದ್ರೂ ಸದ್ಯಕ್ಕೆ ಅಲ್ಲಿ ಮೋಕ್ಷತ್ವ ಭಾವ ಇಲ್ಲ. ಏನಾಗಿರ್ತದೆ ಅಲ್ಲಿ? ಜಗತ್ತಿನ ವಿಷಯಾದಿಗಳು ಪಡೆಯಕ್ಕೆ ಹೋಗಿರ್ತಾನೆ. ನನಗೆ ಆಯುಷ್ ಕೊಡು, ಆರೋಗ್ಯ ಕೊಡು, ಸಿರಿ ಸಂಪತ್ತು ಕೊಡು, ಪದವಿ ಕೊಡು. ಇದನ್ನು ಬೇಡ್ಕೊಳಕ್ಕೆ ಹೋದವಾಗ ಬ್ರಹ್ಮವಿದ್ಯೆ ಬೋಧನೆ ಮಾಡಿದರೆ ಬ್ರಹ್ಮವಿದ್ಯೆ ಹತ್ತೋದಿಲ್ಲ. ಯಾಕೆ ಹತ್ತೋದಿಲ್ಲ ಅಂದ್ರೆ ಪಾತ್ರತೆ ಇಲ್ಲ. ಮೋಕ್ಷತ್ವ ಭಾವ ಇಲ್ಲದನ್ನು ಬ್ರಹ್ಮವಿದ್ಯೆ ಸಾಧ್ಯನೇ ಇಲ್ಲ. ಅದಕ್ಕೆ ಮೋಕ್ಷತ್ವ ಬರಬೇಕಂದ್ರೆ ಜನ್ಮಗಳು ಹಿಡಿತಾವೆ. ಮುಕ್ತನಾಗಬೇಕನ್ನೋ ಇಚ್ಛಾ ಬೇಕು. ಸಾಮಾನ್ಯ ಏನು ಮಾಡ್ತಾನೆ, ಜೀವನ ಪರ್ಯಂತ ವಿಷಯಾದಿಗಳನ್ನ ಬಿಡ್ಕೊಂತ ಹೋಗ್ತಾನೆ. ಜಗತ್ತಿನೊಳಗೆ ಗುಡಿ ಗುಂಡಾರ ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗಾರ ಎದಕ್ಕೆ ಹೋಗ್ತಾರಪ್ಪ? 99 ಜನ ಏನು ಮಾಡ್ತಾರೆ, ಈ ಜಗತ್ತಿನೊಳಗೆ ವಿಷಯಾದಿಗಳಲ್ಲಿ ಏನಾಗಿರ್ತದಲ್ಲ, ಕುಂದು ಕೊರತೆ ಆಗಿರ್ತಾವಲ್ಲ, ಅದನ್ನು ಕೊಡಪ್ಪ, ಅದನ್ನು ಪಡಿಬೇಕು. ಈ ಶರೀರಕ್ಕೆ ಅನಾರೋಗ್ಯ ಆಗಿರ್ತೈತಿ, ಸಿರಿ ಸಂಪತ್ತಿನ ಕೊರತೆ ಆಗಿರ್ತೈತಿ, ಮತ್ತೊಂದು ಏನೋ ಕೊರತೆ ಆಗಿರ್ತೈತಿ, ಅದನ್ನು ಪಡಿಬೇಕು. ಗುರು ಸಾನ್ನಿಧ್ಯಕ್ಕೆ ಹೋಗ್ಕೊಳ್ಳೇನ ಗುರು ಕರುಣಾದೃಷ್ಟಿಯಿಂದ ಹರಿಸ್ತಾನೆ. ಅದು ಅನುಕೂಲ ಆಕೈತಿಲ್ಲ ಅಂತಲ್ಲ. ಆದರೆ ಬ್ರಹ್ಮವಿದ್ಯೆ ಬೋಧನೆ ಮಾಡಿದರೆ, ಅದಕ್ಕೆ ಬ್ರಹ್ಮವಿದ್ಯೆಯನ್ನು ಆತ್ಮವಿದ್ಯೆಯನ್ನು ಪಾತ್ರತೆ ಬರುವವರಿಗೆ ಬೋಧನೆ ಮಾಡಬಾರ್ದು. ಆ ಪಾತ್ರತೆಗೆ ಅರ್ಹರಾದವ್ರಿಗೆ ಅಷ್ಟೇ ಬೋಧನೆ ಮಾಡೋದು. ಅದಕ್ಕೆ ಸೇವಾ ಸತ್ಕರ್ಮಗಳನ್ನು ಮಾಡೋದು ಒಂದುವರೆಗೆ ಅಲ್ಲೇ ಬಿಟ್ಬಿಡ್ತಿದ್ರು ಅವರು. ಅಲ್ಲಿ ಆ ಗುರುಕುಲ ಪದ್ಧತಿ ಒಳಗೆ ಮೊದಲು 10-12 ವರ್ಷ ಸೇವಾ ಸತ್ಕರ್ಮಗಳನ್ನು ಮಾಡಿ ಮೋಕ್ಷತ್ವ ಭಾವ ಐತೋ ಇಲ್ಲ ಅಂತ ಪರೀಕ್ಷೆ ಮಾಡಿ ಆಮೇಲೆ ಬ್ರಹ್ಮವಿದ್ಯೆ ಬೋಧನೆ. ಅದಕ್ಕೆ ಅಕಸ್ಮಾತ್ ಗುರು ಏನು ಉಪ್ಪಿನೊಳಗೆ ಶಿಷ್ಯ ಬಂದಾರ ಎಲ್ಲ ಕೂಡ ಕೇಳಿಬಿಡೋನು ಅಂತ ಬ್ರಹ್ಮವಿದ್ಯೆ ಹೇಳಿದ್ರು ಸದಕ್ಕೆ ಆ ಬ್ರಹ್ಮವಿದ್ಯೆ ಹೆಂಗಾಕೈತೆ ಅಂದ್ರೆ
ಕಾದ ಕಬ್ಬಣದ ಮೇಲೆ ನೀರು ಸುರಿದಂಗೆ ಚೊರ ಅಂತ ಹೋಗಿಬಿಡ್ತದೆ, ಫಲ ಕೊಡುವುದಿಲ್ಲ. ಎಂದೋ ಒಂದು ದಿನ ನಾವು ಕೇಳಿದ್ವಿಪ್ಪ, ಸತ್ಸಂಗಕ್ಕೆ ಹೋದ್ವಿ, ಕೇಳಿದ್ವಿ, ಸದ್ವಿಚಾರ ಕೇಳಿದ್ವಿ, ಯಾವಾಗ ಒಮ್ಮೆ ಸದ್ಬೋಧ ಚಂದ್ರಿಕೆ ಓದಿದ್ವಿ, ಮತ್ತು ಕೇಳಿದ ಓದಿದ ಮತ್ತಲ್ಲೇ ಹೋಗ್ಬಿಡ್ತದೆ. ಅಂದ್ರೆ ನಮ್ಮ ಸಂಸಾರದ ವ್ಯಾಮೋಹದಲ್ಲಿ ಬಿದ್ದುಕೊಂಡು, ವಿಷಯಾದಿಗಳ ವ್ಯಾಮೋಹದಲ್ಲಿ ಬಿದ್ದುಕೊಂಡು ಈ ಸಂಘದಾಗ ಇದ್ದವಾಗ ಮುಕ್ಷತ್ವ ಭಾವ ಇಲ್ಲ, ಮುಕ್ತನಾಗಬೇಕು ಒಲವೇ ಇಲ್ಲ. ಆ ಬ್ರಹ್ಮವಿದ್ಯೆ ಒಳಗೆ ಕೆಲಸ ಮಾಡುವುದಿಲ್ಲ. ಅದಕ್ಕೆ ಈ ಬ್ರಹ್ಮವಿದ್ಯೆಯನ್ನು ಮೊದಲು ಏನು ಹೇಳ್ತಿದ್ರು, ಆ ಪಾತ್ರತೆಯನ್ನು ಪರೀಕ್ಷೆ ಮಾಡಿ ಅವ ಅರ್ಹನಾಗ್ಯಾನ ಅಂದ್ರೆ ಬೋಧನೆ ಇಲ್ಲಿಕ್ಕಾಗಿಲ್ಲ. ಇನ್ನೂ ಸ್ವಲ್ಪ ದಿನ ಶಿವ ಸತ್ಕರ್ಮ ಮಾಡ್ಕೊತೀರಪ್ಪ, ಇನ್ನಷ್ಟು ದಿನ ಊರೊಳಗೆ ಇದ್ದುಕೊಂಡು ನಿನ್ನ ಜನ ಮಧ್ಯದೊಳಗೆ ಹಿಡ್ಕೊಂಡು ಜನರ ಶಿವ ಸತ್ಕರ್ಮ ಮಾಡ್ಕೊತೀರ, ಎಲ್ಲ ಪುಣ್ಯಕರ್ಮ ಮಾಡ್ಕೊಂಡು ಬಾ ಇನ್ನಷ್ಟು ದಿನ. ಅದನ್ನು ಮುಗಿಸಿ ಬಂದಾನಂದ್ರೆ ಮತ್ತೆ ಇಲ್ಲಿ ಶಿವ ಸತ್ಕರ್ಮ ಮಾಡ್ಕೊಂಡಿರಪ್ಪ, ಮಠದ ಆವರಣದೊಳಗೆ ಬಂದಿಯಲ್ಲ, ಆಶ್ರಮದ ಆವರಣದೊಳಗೆ ಬಂದಿಯಲ್ಲ, ಇಲ್ಲಿ ಶಿವ ಸತ್ಕರ್ಮಗಳು ಮಾಡ್ಕೊಂಡಿರು. ಮುಂದೆ ಪರೀಕ್ಷೆ ಮಾಡಿ ಮೋಕ್ಷತ್ವ ನಾನು ಆಗೇ ತೀರ್ಬೇಕನ್ನೋ ಇಚ್ಛಾ ಒಲವಿಂದ ಯಾರು ಬರ್ತಾರ ಅವ್ರಿಗಷ್ಟು ಬೋಧನೆ. ಅದಕ್ಕೆ ಅವ್ರು ಮುಂದುವರೆದು ಹೇಳ್ತಾರೆ, ಮಧ್ಯಮಿಗೆ ಹೇಳಿದ್ರೆ ಏನಾಗತಿ, ಮುತ್ತಿನ ಆಕಾರ ಕಾಣಿಸ್ತತಿ. ನೀರು ಅದ ನೀರಿನ ಹಣಿನ ಬಿದ್ದರೆ ಕಟ್ಟಿ ಚಿಪ್ಪಿನೊಳಗೆ ಬಿತ್ತಂದ್ರೆ ಮುತ್ತಾಕತಿ. ಅದ ಕಾದ ಕಬ್ಬಣದ ಮೇಲೆ ಬಿದ್ದರೆ ಚೊರಂದು ಹೋಗ್ತತಿ. ಅದ ಆ ತಾವರೆ ಎಲೆ ಮೇಲೆ ಬಿತ್ತಂದ್ರೆ ಮುಂಜಾನೆ ಬೆಳಗ್ಗೆ ಮುತ್ತಿನ ತನಕ ಕಾಣಿಸ್ತತಿ, ಮುತ್ತಾಗಿಲ್ಲ. ಹಿಂಗೆ ಬ್ರಹ್ಮಬೋಧೆ ಸದ್ಗುರುನಾಥ ಬೋಧನೆ ಮಾಡ್ಯಾನಂದ್ರೂ ಸದ್ಯಕ್ಕೆ ಸದ್ಬೋಧ ಚಂದ್ರಿಕೆ ನಾವು ದಿನ ಓದ್ತೇವೆ. ಯಾರಿಗೆ ಮೋಕ್ಷತ್ವ ಭಾವ ಬಂದದ ಅರ್ಥಾನುಸಂಧಾನ ಮಾಡಿ ಮನಸ್ಸು ನಿಂತತಪ್ಪ, ಇನ್ನೂ ಒಬ್ಬರಿಗೆ. ಮತ್ತು ಈ ವಿಷಯಾದಿಗಳು, ಜಗತ್ತಿನ ವಿಷಯಾದಿಗಳು, ಈ ಭೋಗಗಳೆಲ್ಲ ಅನಿಸಿ ಇದರಿಂದ ದೂರ ಸರ್ದಾರ ಎಷ್ಟು ಜನ ಅದಿರಪ್ಪ, ಇಲ್ಲಿ ಒಬ್ಬರು. ಅದಕ್ಕೆ ಈ ಜನ್ಮಾಂತರ ಸಂಸ್ಕಾರ ಬಲ ಜೋರಾಗದ ಪಾತ್ರತೆ ಬರಲಾರದನ ಬ್ರಹ್ಮವಿದ್ಯೆ ಈ ರೀತಿಯಾಗಿ ಪರಿಣಾಮ ಬೀರ್ತದೆ ನೋಡಪ್ಪ. ಒಬ್ಬಗ ಏನೇನೂ ಪರಿಣಾಮ ಇಲ್ಲ, ಒಬ್ಬಗೆ ತಿಳಿದ ಅನಿಸ್ತತಿ, ಕಾರ್ಯರೂಪಕ್ಕೆ ಬಂದಿರೋದಿಲ್ಲ. ಕಾರ್ಯರೂಪಕ್ಕೆ ಬಂದದ್ದಕ್ಕೆ ಅರ್ಥ ಏನಪ್ಪ, ಅದಕ್ಕೆ ಕ್ರೂ ಏನು ಅಂದ್ರೆ ಮನಸ್ಸು ನಿಶ್ಚಲ ಆಗಿದೆ. ಎಲ್ಲ ವಿಷಯಾದಿಗಳನ್ನು ಮನಸ್ಸಿನಿಂದ ಸರದ ಮನಸ್ಸು ಸ್ತಬ್ಧಾಗಿ ಆನಂದದ ಭಾವದಾಗ ಯಾವಾಗ ಉಳಿಯುತ್ತೆ. ಅಂಥ ಶಿಷ್ಯ ಸದ್ಗುರುನ ಸಾಂಖ್ಯಕ್ಕೆ ಬಂದಾಗ ಶ್ರವಣಕ್ಕೆ ಸಮಾಧಿ, ಕೇಳ್ತಾ ಸಮಾಧಿಗೆ ಹೋಗ್ಬಿಡ್ತಾನೆ. ಕೇಳ್ತಾ ಮನಸ್ಸು ನಿಶ್ಚಲ ಆಕತಿ, ಜಗತ್ತು ಮೆರಿತಾನ, ಶರೀರ ಮೆರಿತಾನ, ನಾನು ನಂದು ಅಂತ ಮಮಕಾರ ಅಹಂಕಾರಗಳೆಲ್ಲ ಶೂನ್ಯ ಆಗಿಬಿಡ್ತಾವ ಆ ಕ್ಷಣದೊಳಗೆ. ಆ ಕ್ಷಣದಿಂದನೇ ಸಮಾಧಿ ಸ್ಥಿತಿ, ಆ ಕ್ಷಣದಿಂದ ಆನಂದ ಭಾವ. ಅಂಥ ಅಂತಃಕರಣ ನಮ್ದು ಆಗ್ಬೇಕಲ್ಲ. ಅದಕ್ಕಿಲ್ಲಿ ನಾವು ಯಾವ ಹಂತದೊಳಗದೇವು ಅನ್ನೋದು ವಿಚಾರ ಮಾಡಿ. ಈ ಪದ್ಯದೊಳಗೆ ಏನು ಹೇಳ್ತಾರೋ, ಕಾದ ಕಬ್ಬಣ ಆಗಬಾರ್ದು, ಸ್ವಲ್ಪ ಹೋಗ್ಬಿಡ್ತಾವೆ ಅಂದ್ರೆ ವಿಷಯಾದಿಗಳಲ್ಲೇ ತಿರುಗಿ ವಿಷಯಾದಿಗಳಲ್ಲಿ ಹುಡುಕಿ ವಿಷಯಾದಿಗಳ ಸಂಘದೊಳಗೆ ಬೆರೆತು ಅದಾಗಿ ಭಾವದಾಗ ಉಳಿದ್ಬಿಟ್ಟಿರ್ತಾನೆ. ಜಗತ್ತಿನ ಬ್ರಹ್ಮಬೋಧೆ ಆಗಲಿ, ಸದ್ವಿಚಾರ ಆಗಲಿ, ಸಚ್ಚಿಂತನೆ ಆಗಲಿ ಹಿಡಿಸೋದಿಲ್ಲ. ಏನೋ ಬಂದು ಕುಂತ್ಕೊಂಡಾನಂದ್ರೂ ಈ ವಿಚಾರ ಒಳಗೆ ಹೋಗೋದಿಲ್ಲ. ಮನಸ್ಸು ಎಲ್ಲೋ ಇರ್ತೈತಿ, ವಿಚಾರ ಏನೇನೋ ನಡೀತಿರ್ತೈತಿ. ಅದನ್ನು ಸೇವಾ ಸತ್ಕ್ರಮ ಮಾಡೋದ್ರೆ ಜಿಗ್ರಾಡ್ ಮಾಡ್ತಾನೆ. ಸ್ವಲ್ಪ ಕಸ ಹೊಡ್ಕೊಂಬಾರಪ್ಪ, ಕಸ ಹೊಡ್ಕೊಂಬರ್ತಾನ, 4 ಮಂದಿಗೆ ಊಟ ಬಡಿಸ್ತಾನ, ಸೇವಾ ಸತ್ಕ್ರಮ ಮಾಡೋದ್ರೆ ಮಾಡ್ತಾನೆ. ಆದರೆ ಸದ್ವಿಚಾರ ಸಚ್ಚಿಂತನೆ ಕುಂತರೂ ಸದ್ಯಕ್ಕೆ ಮನಸ್ಸು ಇರುವುದಿಲ್ಲ. ಮನಸ್ಸಿನ ಚಂಚಲ ವೃತ್ತಿ ತೀವ್ರ ಆಗಿಬಿಟ್ಟಿರ್ತದೆ. ಅದಕ್ಕೆ ಇದನ್ನು ಸದ್ಗುರುವಿನ ಮುಖಾಂತರ ಕೇಳಿದ್ರೂ ಸದ್ಯಕ್ಕೆ ಹಿಂಗೆ ಪರಿಣಾಮ ಐತೆ ನೋಡಪ್ಪ. ಇದು ಕೇಳುವಂಥ ತಕ್ಷಣ ಮೋಕ್ಷ ಆಗಕ್ಕೆ ಸಾಧ್ಯ ಇಲ್ಲ, ನಮ್ಮ ದುಡುಕಿ ಬೇಕಾಕತ್ತಿಲ್ಲ ಅಂತ ಸದ್ಗುರುನ ಹೇಳ್ಯಾನ. ಶಿವಾನಂದವ್ರು ಹೇಳ್ಯಾರ, ಅವ್ರ ಬಾಯಿಲೆ ಕೇಳೇವಂದ್ರೆ ಅವ್ರ ಬಾಯಿಲೆ ಕೇಳಿದ್ರೆಲ್ಲ ಮುಕ್ತರಾಗುವುದಿಲ್ಲ. ದುಡುಕಿ ಬೇಕಲ್ಲ ಅದ್ರ ತಕ್ಕಾಗಿ. ಅವ್ರು ಹೇಳ್ಯಾರ, ನಿಂದ ದುಡುಕಿ ಏನೈತಿ, ನಿಂದ ಪಾತ್ರತೆ ಏನೈತಿ. ಏನೋ ಪುಣ್ಯದ ಬಲ ಜೋರದಿಂದ ಸಮೀಪಕ್ಕೆ ಬಂದು ಸದ್ಗುರುನಾಥನ ಬೋಧೆ ಸಿಕ್ಕೈತೆ ಅಂದ್ರೆ ಪುಣ್ಯ ನಿಂದ ಬಲ ಜೋರು. ಅದನ್ನು ಎಷ್ಟು ಉಪಯೋಗ ಮಾಡ್ಕೊನಿ, ಅಲ್ಲಿ ಪಾತ್ರತೆ ಏನೈತಿ ನೀನು.
ಮತ್ತೆ ಹೀನ ವಿಷಯಾದಿಗಳ ಸಂಘಕ್ಕೆ ನೀವು ಬಿದ್ದೆ ಅಂದ್ರೆ ಸದ್ಗುರುನ ಹೆಸರಿನ ಮೇಲೆ ಅವು ಇದ್ರ ಮೇಲೆ ಮತ್ತೆ ವಿಷಯಾದಿಗಳ ಸಂಗ್ರಹ ವಿಷಯಾದಿಗಳ ಭೋಗ ನೀಡುತ್ತೆ ಅಂದ್ರೆ ಅಂತಹ ಸಂಘದೊಳಗಿದ್ದು ಸದ್ಯಕ್ಕೆ ವ್ಯರ್ಥ ಆಗಿ ಹೋಯ್ತಲ್ಲ ಜೀವನ. ಅದಕ್ಕೆ ನಮಗೆ ಒಲವು ಎಲ್ಲಿರ್ಬೇಕು? ಮುಕ್ಷತ್ವ ಭಾವ. ಮುಕ್ತನಾಗಬೇಕನ್ನೋ ಒಲವಿಲ್ಲದನ ಈ ಜೀವನ ವ್ಯರ್ಥ ಆಗಿ ಹೋಗ್ಬಿಡ್ತದೆ ನೋಡಿ. ಬೇಕಾದನ್ನು ಪಡಿಬೋದು ಈ ಜೀವನದೊಳಗೆ, ಏನು ಇಚ್ಛೆ ಮಾಡ್ತೀವಿ ಅದನ್ನೆಲ್ಲ ಪಡಿಬೋದು. ಪಡೆದು ಸದ್ಯಕ್ಕೆ ಮುಕ್ತಿ ಇಚ್ಛಾ ಒಂದು ಬರಲಿಲ್ಲ ಅಂದ್ರೆ ನಿನಗೆ ಇದೆಲ್ಲ ಪಡೆದಿದ್ದು ವ್ಯರ್ಥ. ನಾವು ಮುಕ್ತಿ ಇಚ್ಛಾ ಈ ಜನ್ಮದಾಗ ಬರಲಿಲ್ಲ, ಈ ಜನ್ಮದಾಗ ಏನು ಪಡಿತಿ ಎಲ್ಲ ವ್ಯರ್ಥ ನಾವು. ಯಾಕಂದ್ರೆ ಮನುಷ್ಯ ಜನ್ಮದ ಶ್ರೇಷ್ಠತೆ ಅದರೊಳಗೈತಿ. ಈ ಸಂಸಾರ ಈ ಬಾಳೆ ಇದನ್ನು ಶುದ್ಧ ಮಾಡ್ಕೊಂಡು ಇದ್ರೊಳಗೆ ಸುಖ ಹೊಂದೊಳಗೆ ಇಲ್ಲ. ಈ ಮನುಷ್ಯ ಶರೀರ ಎದಕ್ಕೆ ಬಂದತಿ? ಮುಕ್ತಿ ಇಚ್ಛಾ ಪಡೋದು ಮುಕ್ತನ ಯಾಕೆ ಬಂದತಿ? ಮೋಕ್ಷತ್ವ ಭಾವ. ಅದಕ್ಕೆ ಮನುಷ್ಯತ್ವ ಮೋಕ್ಷತ್ವ ಮಹಾಪುರುಷರ ಆಶ್ರಯ ಏಕತ್ರೇ ದುರ್ಲಭ ಅಂತ ಎದಕ್ಕೆ ಹೇಳ್ತಾರೆ? ಮೂರು ಒಂದ ಕೂಡಿ ಬರುವುದಿಲ್ಲ. ಮನುಷ್ಯ ಶರೀರ ಬಂದರೂ ಮನುಷ್ಯತ್ವ ಬಂದಿರೋದಿಲ್ಲ. ಮನುಷ್ಯತ್ವ ಬಂದತ್ಪ ಏನಪ್ಪ, ಎಲ್ಲರಿಗೆ ಉಪಕಾರ ಮಾಡ್ತಾನೆ, ಎಲ್ಲರಿಗೆ ದಾನ ಧರ್ಮ ಮಾಡ್ತಾನೆ, ಯಾರಿಗೂ ಪೀಡಾ ಕೊಡೋದಿಲ್ಲ, ಒಳ್ಳೆ ಮಾರ್ಗದಾಗದಾನ ಅಂದರೂ ಮುಕ್ಷತ್ವ ಭಾವ ಬರಲಿಲ್ಲ ಅಂದರೆ, ಮುಕ್ತನ ಹಾಕೊಂಡು ಇಚ್ಛಾನ ಹುಟ್ಟಲಿಲ್ಲ ಅಂದರೆ ಅದು ಜನ್ಮ ವ್ಯರ್ಥ ಆಗ್ಬಿಡ್ತೈತೆ. ಯಾಕಂದ್ರೆ ಯಾಕೆ ವ್ಯರ್ಥ ಆಗತ್ತೆ ಅಂದ್ರೆ ಪುಣ್ಯ ಸಂಗ್ರಹ ಜೋರೈತಿ. ಪುಣ್ಯ ಸಂಗ್ರಹ ಮಾಡ್ಕೊಂತ ಹೋಗ್ತಾನೆ ನಿಜ ಅಂದ ಮತ್ತೆ ಆ ಪುಣ್ಯದ ಗಂಟನ್ನು ತೀರಿಸ್ಬೇಕಾಗತ್ತೆ. ಪಾಪದ ಗಂಟನ್ನು ಹೆಂಗೆ ಅನುಭವಿಸೋದು, ಪುಣ್ಯದ ಗಂಟನ್ನು ಹಂಗೆ ಅನುಭವಿಸೋದ. ಪಾಪ ಪುಣ್ಯ ಎರಡನ್ನೂ ಅನುಭವಿಸಿ ಕಳ್ಕೊಬೇಕಾಕತಿ. ಅದಕ್ಕೆ ಪುಣ್ಯದ ಬಲ ಜೋರಾದ್ರೆ ಏನಾಗತ್ತಪ್ಪ, ಮತ್ತೆ ಭಾಳ ಶ್ರೀಮಂತ ಆಗಿ ಹುಟ್ಬೋದು, ಬಹಳ ಎಲ್ಲ ಅನುಕೂಲದಲ್ಲಿ ಹುಟ್ಬೋದು, ಸಕಲ ಅಷ್ಟೈಶ್ವರ್ಯಗಳು ಸಿಗಬಹುದು. ಪುಣ್ಯದ ಬಲ ಜೋರಾದಾಗ ಎಲ್ಲ ಹಿಡಿತಾವೆ. ಬುದ್ಧಿ ಅತ್ಯಂತ ತೀಕ್ಷ್ಣಾಗಿ ಹುಟ್ಟಬಹುದು. ಜಗತ್ತಿನ ಎಲ್ಲ ವಿಚಾರಗಳನ್ನ ಅರ್ಥೈಸಿ ಕೊಡೋದು, ಜಗತ್ತಿನೊಳಗೆ ಸಾರ್ವಭೌಮನಾಗಿ ಮೆರಿಬೋದು. ಆದರೆ ಮುಕ್ಷತ್ವ ಭಾವ ಹುಟ್ಲಿಕ್ಕೆ ಅದು ಮತ್ತೆ ವ್ಯರ್ಥ ಆಗ್ಬಿಟ್ಟದು. ಅದಕ್ಕೆ ರಾಜ ಮಹಾರಾಜರಾಗ್ಯಾರ, ಬಹಳಷ್ಟು ವಿದ್ವಾಂಸರಾಗ್ಯಾರ ಜಗತ್ತಿನೊಳಗೆ. ಆದರೆ ಯಾರು ಮುಕ್ಷತ್ವ ಭಾವದಿಂದ ಮುಕ್ತಿ ಇಚ್ಛೆಯಿಂದ ಅದನ್ನು ಸಾಧನ ಮಾಡಿ ಆ ಮುಕ್ತರಾಗ್ಯಾರ ಅವ್ರ ಹೆಸರಷ್ಟೇ ನಾವು ಹೇಳ್ತೇವೆ ಇದುವರೆಗೆ. ಸಾಕಷ್ಟು ಜನ ರಾಜರಾಗಿ ಹೋದರೂ ಬುದ್ಧನ ಹೆಸರು ಹೇಳ್ತೇವೆ ಮತ್ತೆ, ಹೌದಲ್ಲ? ರಾಮ, ಬುದ್ಧ, ಕೃಷ್ಣ ಇಂಥರಷ್ಟೇ ಹೆಸರು ಹೇಳ್ತೇವೆ. ರಾಜರು ಸಾಕಷ್ಟು ಜನ ಆಗ್ಯಾರ, ಬಹಳ ವಿದ್ವಾಂಸರು ಸಾಕಷ್ಟು ಜನ ಆಗ್ಯಾರ. ಆದರೂ ರಮಣ ಮಹರ್ಷಿಗಳು, ವಿವೇಕಾನಂದ ಇಂಥವ್ರ ಹೆಸರು ಹೇಳ್ತೇವೆ. ಯಾಕಂದ್ರೆ ಜಗತ್ತಿನೊಳಗೆ ನೀ ಏನಾರ ಪಡಿಬೋದು, ಇವನ್ನೆಲ್ಲ ಪಡೆದ್ರು ನಿನ್ನಲ್ಲಿ ಮುಕ್ಷತ್ವ ಭಾವ ಬರಲಿಲ್ಲ ಅಂದ್ರೆ, ಮುಕ್ತಿ ಇಚ್ಛಾನ ಹುಟ್ಟಲಿಲ್ಲ ಅಂದ್ರೆ ಈ ಜೀವನ ಮತ್ತೆ ಹುಡುಗಿ ಮತ್ತೆ ಹುಟ್ಟಿ ಮತ್ತೆ ಸಾಯೋದು, ಮತ್ತೆ ಹುಟ್ಟುದು ಮತ್ತೆ ಸಾಯೋದು. ಈ ಚಕ್ರದಿಂದ ಬಿಡುಗಡೆನೇ ಆಗೋದಿಲ್ಲಲ್ಲ. ಈ ಚಕ್ರದಿಂದ ಬಿಡುಗಡೆ ಆಗಕ್ಕಂತ ಬಂದಿದ್ದಂಥ ಈ ಶರೀರ, ಮಾನವ ಜನ್ಮದ ಸಫಲತೆ ಯಾವಾಗ ಎದ್ರೊಳಗೈತಪ್ಪ ಅಂದ್ರೆ ಈ ಹುಟ್ಟು ಸಾವಿನ ಚಕ್ರದಿಂದ ಬಿಡುಗಡೆ ಆಗೋದು. ಮತ್ತು ನೀ ಸಿರಿ ಸಂಪತ್ತು ಪದವಿ ಪಟ್ಟುಗಳನ್ನು ಆಶೆಯಿಂದ ಸೇವಾ ಸತ್ಕರ್ಮಗಳನ್ನ ಅಷ್ಟ ಮಾಡ್ಕೊಂತ ಈ ಜೀವನ ಕಳೆದ್ಬಿಟ್ಟೆ ಅಂದ್ರೆ, ಮುಕ್ಷತ್ವ ಭಾವ ಉದಯ ಆಗಲಿಲ್ಲ ಅಂದ್ರೆ, ಅಲ್ಲಿ ಸತ್ಪುರುಷರು ಸಿಕ್ಕಾರ ಅಂದ್ರೂ ಸದ್ಯಕ್ಕೆ ಆ ಜೀವನ ವ್ಯರ್ಥಾಗೆ ಹೋಗಿರ್ತೈತಿ. ಯಾಕಂದ್ರೆ ಮುಕ್ಷತ್ವ ಭಾವ ಇಲ್ಲ. ಅವ್ರ ಸಾನ್ನಿಧ್ಯವದಾನ, ಅವ್ರ ಸಂಘದೊಳಗಾದಾನ, ಮುಕ್ತನಾಗಬೇಕು ಇಚ್ಛಾ ಇಲ್ಲ. ಮತ್ತು ವಿಷಯಾದಿಗಳನ್ನು ಬಿಡ್ತಾನೆ, ವಿಷಯಾದಿಗಳನ್ನ ಪಡ್ಕೊತಾನ, ವಿಷಯಾದಿಗಳ ಭೋಗಿಸ್ತಾನ. ಮತ್ತು ಇದ್ರ ವಿಷಯಾದಿಗಳ ಭೋಗಿಸ್ತಾನೆ. ಪುಣ್ಯದ ಬಲ ಕಡಿಮೆ ಹಾಕಲೆ ಮತ್ತೆ ಬರುದಲ್ಲ. ಎಲ್ಲಿವರೆಗೆ ಪುಣ್ಯ ಇರ್ತೈತಿ, ಸಂಗ್ರಹ ಇರ್ತೈತಿ, ಅಲ್ಲಿವರೆಗೆ ನಡೀತಿರ್ತೈತಿ. ಮತ್ತು ಪುಣ್ಯದ ಬಲ ತೀರಿದ ತಕ್ಷಣ ಮತ್ತೆ ಹೋಗುದಲ್ಲ ಇದೆಲ್ಲ. ಅದಕ್ಕೆ ಏನು ಮಾಡ್ಬೇಕಂದ್ರೆ ನಾವು ಮೋಕ್ಷತ್ವ ಒಂದು ಈ ಮಾನವ ಶರೀರ ಬಂದೊಳಗಿದ್ರೆ ಏನೋ ತಾಪತ್ರೆ ತೊಂದರೆಗಳು ಬರ್ತಿರ್ಲಿವು. ಅವಕ್ಕೆ ಹೆದರಿ ಅವನ ಶುದ್ಧ ಮಾಡ್ಕೋಬೇಕು ಅಂತ ಜೀವನ ಇಟ್ಕೊಂಡು ಕುಂದಿರ್ದಲ್ಲ. ಬರ್ತಾವೆ ಅನೇಕ ತೊಂದರೆಗಳು ಬರ್ತಾವೆ, ಅನೇಕ ಅಡೆತಡೆಗಳು ಬರ್ತಾವೆ. ಅವನ್ನೆಲ್ಲ ಮೆಟ್ಟು ನಿಂತು ನಮ್ಮದಲ್ಲಿ ಇಚ್ಛಾ ಏನು, ಸದೃಢವಾದ ಇಚ್ಛಾ ಏನಿರ್ಬೇಕಂದ್ರೆ ಮುಕ್ತನಾಗಬೇಕು ಅನ್ನೋದೊಂದು ಇಚ್ಛಾ. ಯಾರಿಗೆ ಉತ್ಕಟವಾದ ಮೋಕ್ಷತ್ವ ಭಾವ ಇರ್ತೈತಿ